16 ಮಾರ್ಚ್ 21ರಂದು ಮುಂಜಾನೆ ಸುಮಾರು 7 ಗಂಟೆಯ ಸುಮಾರಿಗೆ ಮಂಗಳೂರಿನ ಕೊಡಿಯಾಲ್ಬೈಲ್ ಗ್ರಾಮದ ತನ್ನ ಮನೆ ಎದುರೇ ಹತ್ಯೆಗೀಡಾದಂತಹ RTI ಕಾರ್ಯಕರ್ತ ವಿನಾಯಕ ಬಾಳಿಗ. ಮನೆಯಿಂದ ಹೊರಟಂತಹ ವಿನಾಯಕ ಬಾಳಿಗ ಅವರನ್ನ ಅವರ ಮನೆ ಎದುರಲ್ಲೇ ಕತ್ತಿಯಿಂದ ಕಡಿದು ಕೊಲೆ ಮಾಡಲಾಗಿತ್ತು. ಬೈಕಿನಲ್ಲಿ ಬಂದ ಇಬ್ಬರು ಈ ಕೃತ್ಯವನ್ನು ನಡೆಸಿದರು. ವಿನಾಯಕ ಬಾಳಿಗ ಅವರನ್ನು ಅವರ ಸಹೋದರಿಯವರು ಮತ್ತು ಎದುರಿನ ಮನೆಯವರು ಸೇರಿ KMC ಆಸ್ಪತ್ರೆಗೆ ದಾಖಲಿಸಿದ್ರು. ಅಲ್ಲಿ ಅವರು ಮೃತಪಟ್ಟರು. ಆಗಿನ ಪೊಲೀಸ್ ಕಮಿಷನರ್ ಆಗಿದ್ದಂತಹ ಚಂದ್ರಶೇಖರ್ ಅವರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದರು. ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ಕೆಲವೇ ದಿನಗಳಲ್ಲಿ ಆ ಪ್ರಕರಣದ ಪ್ರಮುಖ ಆರೋಪಿಗಳಾದಂತಹ ವಿನೀತ್ ಪೂಜಾರಿ ಮತ್ತು ನಿಶಿತ್ ದೇವಾಡಿಗ ಎಂಬವರಿಬ್ಬರನ್ನ ಬಂಧಿಸಲಾಯಿತು. ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಂತಹ ಶಿವಪ್ರಸಾದ್ ಕೂಡ ಬಂಧನಕ್ಕೆ ಒಳಗಾದ. ಅವರ ಆರೋಪಿಗಳಿಗೆ ಸಹಾಯ ಮಾಡಿದಂತಹ ಶೈಲೇಶ್ ಕೂಡ ಬಂಧನಕ್ಕೆ ಒಳಗಾದ. ಆದರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬಂದ ಹೆಸರು ನರೇಶ್ ಶೆಣೆಯವರು. ವಿಟಿ ರಸ್ತೆಯಲ್ಲಿ ಆಯುರ್ವೇದಿಕ್ ಔಷಧಿಗಳ ಮಾರಾಟ ಮಳಿಗೆಯ ಮಾಲೀಕರಾಗಿದ್ದಂತಹ ನರೇಶ್ ಶೆಣೆಯವರು ನಮೋ ಬ್ರಿಗೇಡ್ ಎನ್ನುವಂತಹ ಸಂಸ್ಥೆಯೊಂದನ್ನ ಕಟ್ಟಿದ್ದರು ಮತ್ತು ಅದರ ಬಗ್ಗೆ ಪ್ರಚಾರ ಮಾಡಿದ್ದರು. ಇಂತಹ ಹಿನ್ನೆಲೆಯ ನರೇಶ್ ಶೆಣೆಯವರು ನಾಪತ್ತೆಯಾಗಿದ್ದರು. ಈ ಸಂದರ್ಭದಲ್ಲಿ ತನಿಖೆ ಮುಂದುವರಿಸಿದಂತಹ ಪೊಲೀಸರು ಛಾಯಾಗ್ರಾಹಕ ಮಂಜು ನೀರೇಶ್ವಾಲ್ಯ ಸಹಿತ ಒಟ್ಟು 9 ಮಂದಿಯನ್ನು ಬಂಧಿಸಿದರು. ತದನಂತರ ನರೇಶ್ ಶೆಣೆಯವರು ಸಹ ಬಂಧನಕ್ಕೆ ಒಳಗಾದರು. ಅವರ ಮೇಲೆ ಪೊಲೀಸರು ವಿನಾಯಕ ಬಾಳಿಗ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಎಲ್ಲರೂ ಜೈಲಲ್ಲಿದ್ದರು ಮತ್ತೆ ಎಲ್ಲರಿಗೂ ಜಾಮೀನು ಆಗಿದೆ. ಅವರೆಲ್ಲ ಈಗ ಹೊರಗೆ ಇದ್ದಾರೆ. ಇಂತಹ ಪ್ರಕರಣದಲ್ಲಿ ಪ್ರತಿ ವರ್ಷ ಸಮಾನ ಮನಸ್ಕ ಸಂಘಟನೆಯವರು ಸೇರಿಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಕೇಳುವುದು ಹತ್ಯೆಗೀಡಾದ ವಿನಾಯಕ ಬಾಳಿಗ ಅವರ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ. ಈಗಾಗಲೇ ನ್ಯಾಯಾಲಯದಲ್ಲಿ ಈ ಪ್ರಕರಣ ಟ್ರಯಲ್ ಹಂತದಲ್ಲಿದೆ. ಸರ್ಕಾರ ವಿನಾಯಕ ಬಾಳಿಗ ಅವರ ಕುಟುಂಬದ ಜೊತೆಗೆ ಇದೆ. ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಆಗಿದೆ. ಹಲವಾರು ಸಾಕ್ಷಿಗಳ ವಿಚಾರಣೆಗಳು ನಡೀತಲೇ ಇದೆ. ಇಂತಹ ಕಾಲಘಟ್ಟದಲ್ಲಿ ಈ ಪ್ರಕರಣಕ್ಕೆ 10 ವರ್ಷ ಪೂರ್ತಿಯಾಗಿದೆ. ಇನ್ನೂ ಸಹ ತೀರ್ಪು ಬಂದಿಲ್ಲ. ನ್ಯಾಯಾಲಯದಲ್ಲಿ ಟ್ರಯಲ್ ಹಂತದಲ್ಲಿ ಇದೆ. ಆದ್ದರಿಂದ ಮಾರ್ಚ್ 22ರಂದು ಮಂಗಳೂರಿನಲ್ಲಿ ಸಮಾನ ಮನಸ್ಕ ಸಂಘಟನೆಯವರು ಸೇರಿಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ವಿನಾಯಕ ಬಾಳಿಗ ಮನೆಯ ಅಂಗಳದಲ್ಲಿಯೇ ಕೆಲವು ಪ್ರಮುಖರೆಲ್ಲ ಮಾತನಾಡಿದ್ದಾರೆ. ಈ ಬಗ್ಗೆ ವಿಸ್ತೃತವಾದಂತಹ ವಿಡಿಯೋ ತುಣುಕುಗಳಿವೆ, ನೀವೇ ನೋಡಿ. ಇದರ ಅಡಿಯಲ್ಲಿ ಹಲವಾರು ಪ್ರಗತಿಪರ ಸಂಘಟನೆಗಳು ಕಳೆದ 10 ವರ್ಷಗಳಿಂದ ಬಾಳಿಗರ ಸಹೋದರಿಯರ ಜೊತೆ ಅವರ ಕುಟುಂಬದ ಜೊತೆ ಗಟ್ಟಿಯಾಗಿ ನಿಂತು ಅವರ ಸಾವಿಗೆ ನ್ಯಾಯ ಸಿಗುವಂಥ ಒಂದು ಹೋರಾಟದ ಜೊತೆ ನಾವು ಹೆಜ್ಜೆ ಹಾಕಿದ್ದೀವಿ. ಆ ಒಂದು 10ನೇ ವರ್ಷದ ಈ ಹೋರಾಟ ಚಳುವಳಿ ಮತ್ತು ಮೆರವಣಿಗೆ ಇವತ್ತು ನಡೀಲಿಕ್ಕಿದೆ. ಈಗ ಪ್ರಾರಂಭದಲ್ಲಿ ಸಹೋದರಿಯರು ವೆಂಕಟರಮಣ ದೇವರಲ್ಲಿ ಬೇಡುವ ಮೂಲಕ ಅವರ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ಈ ಒಂದು ಮೆರವಣಿಗೆ ಸಾರ್ವಜನಿಕ ಸಭೆಗೆ ಚಾಲನೆ ನೀಡಲಿಕ್ಕಿದೆ. शिक्षक दिवपा म्हणून तुगेला की कोण साथ केला की तागे कोण मेळ सकी तांकां शिक्षक दिवपा म्हणून तुगेला की प्रार्थना करता असायची. नंतर प्रार्थना स्वीकार कर देवा. जल्दीतलो गे न्याय दी. तू न्याय आमकां कसो देवा. ಆದಷ್ಟು ಬೇಗ ಈ
ಅವರಿಗೆ ನ್ಯಾಯ ಸಿಗಬೇಕು. ಅವ್ರ ಕುಟುಂಬದವ್ರಿಗೂ ಕೂಡ ಅವ್ರು ಯಾವ ಥರ ಕಣ್ಣಿಗೆ ನೀರು ಬರ್ತಾ ಇದ್ದವ್ರ ಕಣ್ಣಲ್ಲಿ ಅದೇ ಥರ ಅವ್ರ ಫ್ಯಾಮಿಲಿ ಶಾಪ ತಟ್ಟಬೇಕು ಅಂತ ನಾನು ದೇವರ ಹತ್ರ ಮನಸ್ಸಿಂದ ಬೇಡ್ತಾ ಇದ್ದೀನಿ. ಆದಷ್ಟು ಬೇಗ ದುಷ್ಟರನ್ನ ಸಂಹಾರ ಮಾಡೋಕ್ಕೆ ದೇವಿ ಯಾವ ಥರ 9 ದಿವಸ ಎದ್ದೋಳ್ತಾಳೋ ಅದೇ ಥರ ಅವ್ರ ಕಣ್ಣೀರು ಹೆಣ್ಮಕ್ಳ ಶಾಪ ತಟ್ಟುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತ ಭಗವಂತನಿಂದ ಮೊರೆ ಹೋಗ್ತಾ ಇದ್ದೀನಿ. विनायक बालिग अमर रहे, अमर रहे, अमर रहे, विनायक बालिग अमर रहे. ನ್ಯಾಯ ನೀತಿ ಪಾಲನೆಗಾಗಿ ಮಾಹಿತಿ ಹಕ್ಕು ಕಾಯ್ದೆಯ ಬಳಸಿ ಹೋರಾಡುತ್ತಿದ್ದ ಬಾಳಿಗರನ್ನು ನಡು ರಸ್ತೆಯಲ್ಲಿ ಕೊಲೆಯನ್ನು ಮಾಡಿದ ದುಷ್ಕರ್ಮಿಗಳಿಗೆ ಧಿಕ್ಕಾರ, ದುಷ್ಕರ್ಮಿಗಳಿಗೆ ಧಿಕ್ಕಾರ, ನರರಕ್ಕಸರಿಗೆ ಧಿಕ್ಕಾರ. ಅನ್ಯಾಯವನ್ನು ಎತ್ತಿ ತೋರಿಸಿದ ವಿನಾಯಕ ಬಾಳಿಗರ ಕೊಲೆಯನ್ನು ಮಾಡಿದ ದುಷ್ಕರ್ಮಿಗಳೇ ಎಚ್ಚರವಿರಲಿ. ವಿನಾಯಕ ಬಾಳಿಗರ ಹೋರಾಟವನ್ನು ಮುನ್ನಡೆಸುವೆವು, ಮುನ್ನಡೆಸುವೆವು, ಮುನ್ನಡೆಸುವೆವು ನಾವಿನ್ನು. ಭ್ರಷ್ಟಾಚಾರದ ವಿರುದ್ಧವಾಗಿ ಅಕ್ರಮಗಳ ಬಯಲಿಗೆಳೆಯಲು ಪ್ರಾಣವ ಕೊಟ್ಟ ಬಾಳಿಗರೇ, ವ್ಯರ್ಥವಲ್ಲ, ವ್ಯರ್ಥವಲ್ಲ, ನಿಮ್ಮಯ ಪ್ರಾಣ ವ್ಯರ್ಥವಲ್ಲ, ನಿಮ್ಮಯ ತ್ಯಾಗ ವ್ಯರ್ಥವಲ್ಲ. ಕಟಾರಿ ಕಟುಕರಿಗೆ ಉತ್ತರ ಕೊಡಲು ಚೂರಿ ಕಟಾರಿ ಸಂಸ್ಕೃತಿಯನ್ನು ಒಂದಾಗುವೆವು, ಮುಂದಾಗುವೆವು, ಮೆಟ್ಟಿ ನಿಲ್ಲುವೆವು ಒಂದಾಗಿ. ದೇಶ ಪ್ರೇಮಿಗಳು ಒಂದಾಗಿ. ಅಮರ್ ರಹೇ, ಅಮರ್ ರಹೇ, ವಿನಾಯಕ ಬಾಳಿಗ ಅಮರ್ ರಹೇ. ಶಾಸಕರೇ, ಸಂಸದರೇ, ಬಾಳಿಗ ಸಾವಿಗೆ ನ್ಯಾಯ ಕೇಳುವ ನಮ್ಮಯ ಕೂಗು ಕೇಳುವುದಿಲ್ಲವೇ? ಉತ್ತರ ಹೇಳಿ, ಉತ್ತರ ಹೇಳಿ, ಜನಪ್ರತಿನಿಧಿಗಳೇ ಉತ್ತರ ಹೇಳಿ. ಹಲೋ ಮಿಸ್ಟರ್ ಶಾಸಕರೇ, ವೇದವ್ಯಾಸ ಕಾಮತರೇ, ಕಳೆದ 10 ವರ್ಷಗಳಿಂದ ಬಾಳಿಗರ ಮನೆಗೆ ಬರಲೇ ಇಲ್ಲ, ಸ್ಪಂದನೆಯಂತೂ ನೀಡಲೇ ಇಲ್ಲ. ಯಾತಕ್ಕಾಗಿ ಉತ್ತರ ಹೇಳಿ. ವೇದವ್ಯಾಸರೇ ಉತ್ತರ ಹೇಳಿ. ಸರ್ಕಾರಗಳೇ ಇತ್ತ ಕೇಳಿ. ಬಾಳಿಗ ಸಾವಿಗೆ ನ್ಯಾಯ ಕೇಳುವ ನಮ್ಮಯ ಕೂಗು ಕೇಳುವುದಿಲ್ಲವೇ? ಬಾಳಿಗರವರ ಕುಟುಂಬ ವರ್ಗಕ್ಕೆ ಆರ್ಥಿಕ ಪರಿಹಾರ ಒದಗಿಸಿಕೊಡಲು ಕೂಡಲೇ ಕ್ರಮವನ್ನು ಕೈಗೊಳ್ಳಿ, ಕೂಡಲೇ ಕ್ರಮವನ್ನು ಕೈಗೊಳ್ಳಿ. ಸರ್ಕಾರಗಳೇ ಕೈಗೊಳ್ಳಿ, ಜನಪ್ರತಿನಿಧಿಗಳೇ ಕೈಗೊಳ್ಳಿ. ಆರ್ಟಿಐ ಕಾರ್ಯಕರ್ತ ವಿನಾಯಕ ಬಾಳಿಗರು ಸಾರ್ವಜನಿಕ ಆಸ್ತಿಯ ದುರುಪಯೋಗ, ಭ್ರಷ್ಟಾಚಾರ, ದೇವಸ್ಥಾನದ ಹಣದ ದುರ್ಬಳಕೆಯ ಬಗ್ಗೆ ತಾನು ಹೋರಾಟ ದಿನನಿತ್ಯ ಧ್ವನಿ ಎತ್ತುತ್ತಾ ಬಂದಂಥ ವಿನಾಯಕ ಬಾಳಿಗರನ್ನ ಸಾಯಿಸಿದರೆ ಈ ಒಂದು ಭ್ರಷ್ಟಾಚಾರಿಗಳಿಗೆ ಏನೂ ಆಗುವುದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈ ದೇವಸ್ಥಾನದ ಹಣದ ದುರ್ಬಳಕೆ ಮತ್ತು ಸಾರ್ವಜನಿಕ ಆಸ್ತಿಗಳನ್ನು ಭ್ರಷ್ಟಾಚಾರಕ್ಕೆ ಬಳಕೆ ಮಾಡುವಂಥ ಈ ಸಂದರ್ಭದಲ್ಲಿ ವಿನಾಯಕ ಬಾಳಿಗರು ನಿರಂತರವಾದ ಹೋರಾಟವನ್ನು ಧ್ವನಿಯನ್ನು ಎತ್ತುತ್ತಾ ಬಂದರು. ಏನು ಮಾರ್ಚ್ 21ಕ್ಕೆ ಅವರು ಬೆಳಗ್ಗೆ ಎದ್ದು ಈ ಒಂದು ದೇವಸ್ಥಾನಕ್ಕೆ ಬರುವಂಥ ದಾರಿಯ ಮಧ್ಯೆ ಅವರನ್ನು ಮನೆಯ ಅಂಗಳದ ಹತ್ತಿರನೇ ಕಡಿದು ಕೊಲೆಯನ್ನು ಮಾಡ್ತಾರೆ. ಈ ಒಂದು ಕೊಲೆ ನಡೆದು 10 ವರ್ಷ ಆದರೂ ಕೂಡ ಅವರ ಸಾವಿಗೆ ನ್ಯಾಯ ಕೇಳುವಂಥ ಒಂದು ಹೋರಾಟ, ಚಳುವಳಿ ದೇಶ ಪ್ರೇಮಿ ಸಂಘಟನೆಗಳು ಮತ್ತು ಅವರ ಮನೆಯವರ ಜೊತೆ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಆದರೆ ಇವತ್ತಿಗೂ ಕೂಡ ನ್ಯಾಯ ಸಿಗಲಿಲ್ಲ. ಕನಿಷ್ಠ ಸರ್ಕಾರ ಆರ್ಥಿಕ ಪರಿಹಾರ ಕೊಡುವಂಥ ನಿಟ್ಟಿನಲ್ಲೂ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ.
ಹಾಗಾಗಿ ವಿನಾಯಕ ಬಾಳಿಗರ ಈ ಹೋರಾಟ ಚಳುವಳಿ ಏನಿದೆ, ಅವರ ಎತ್ತಂತ ಪ್ರಶ್ನೆಯನ್ನ ಇವತ್ತು ದೇಶಪ್ರೇಮಿ ಸಂಘಟನೆಗಳು ಕಳೆದ 10 ವರ್ಷದಿಂದ ಈ ಚಳುವಳಿಯನ್ನು ಮುನ್ನಡೆಸಿ ಬರ್ತಾ ಇದೆ. ನರಸತ್ತ ಲಕ್ಷಾಂತರ ಮಂದಿ ಜನಗಳೇ ಹಾಗೂ ನರ ಇದ್ದ ನಮ್ಮ ಒಟ್ಟಿಗಿದ್ದ ಕೆಲವೇ 100 ಮಂದಿಗಳಾದರೂ ಬೇಸರ ಇಲ್ಲ ಇರುವ ನಮ್ಮ ಒಟ್ಟಿಗೆ ಬಂದಿರುವ ಎಲ್ಲ ಸಂಗಾತಿಗಳು. ವಿನಾಯಕ ಬಾಳಿಗ ಕೊಲೆಯನ್ನು ಸಾರ್ವಜನಿಕ ರಂಗಕ್ಕೆ ತರಲು ಸಾಕಷ್ಟು ಪ್ರಯತ್ನಪಟ್ಟ ಪಾಪ ಮಾಡಿದ ನಾನು ನಿಮ್ಮೊಂದಿಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಬೇಕಂತ ಇದ್ದೇನೆ. ಪಾಪ ಮಾಡಿದ ನಾನೆಂದರೆ ವ್ಯಂಗ್ಯವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ಹಾಗೆ ನೀವು ಎಣಿಸಬೇಕಾಗ್ತದೆ. ಕೆಲವರು ಹೇಳಿದರು, ಸ್ವಾಮಿ ನಿಮ್ಮ ಮೆರವಣಿಗೆಯನ್ನು ಕಮ್ಯುನಿಸ್ಟ್ ಕಚೇರಿಯ ಎದುರಿನಿಂದ ಶುರು ಮಾಡಿ ಅಂತ, ಕಾಂಗ್ರೆಸ್ ಕಚೇರಿಯ ಎದುರಿಂದ ಶುರು ಮಾಡಿ ಅಂತ ಕೇಳಿದರು. ಯಾಕೆ ಮಾಡಬೇಕು ಸ್ವಾಮಿ? ಈ ಮೆರವಣಿಗೆಯನ್ನು ಶುರು ಮಾಡಬೇಕಾಗಿತ್ತು BJP ಕಚೇರಿಯ ಎದುರಿನಿಂದ. ಯಾಕೆಂದರೆ ವಿನಾಯಕ ಬಾಳಿಗರವರು BJPಯ ಕಾರ್ಯಕರ್ತ. ಈ ಮೆರವಣಿಗೆಯನ್ನು ಶುರು ಮಾಡಬೇಕಿತ್ತು ಸಂಘನಿಕೇತನದಿಂದ. ಯಾಕೆಂದರೆ ವಿನಾಯಕ ಬಾಳಿಗರು RSS ಕಾರ್ಯಕರ್ತ. ಈ ಮೆರವಣಿಗೆಯನ್ನು ಪಳ್ಳಿ ಎದುರಿಂದ ಶುರು ಮಾಡುವುದಲ್ಲ, ಚರ್ಚಿನ ಎದುರಿಂದ ಶುರು ಮಾಡುವುದಲ್ಲ, ವೆಂಕಟರಮಣ ದೇವಸ್ಥಾನದಿಂದ ಶುರು ಮಾಡುವುದು. ವಿನಾಯಕ ಬಾಳಿಗರ ಲಾಸ್ಟ್ ಸ್ಪೀಚಲ್ಲಿ ರೆಕಾರ್ಡಿಂಗ್ ಪ್ಲೇ ಮಾಡಬೇಕಂತ ಇದ್ದೇನೆ. ಅದು ಕೊಂಕಣಿಯಲ್ಲಿ ಅರ್ಥ ಆಗೋದಿಲ್ಲ. ಆದರೆ ಅದರಲ್ಲಿರೋ ಮುಖ್ಯವಾದ ಒಂದು ಅಂಶವನ್ನು ಹೇಳ್ತೀನಿ. ಇಲ್ಲಿ 3 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ, ಅದಕ್ಕೆ ಕೋರ್ಟ್ ಇನ್ಕ್ವೈರಿ ಆಗ್ತಾ ಇದೆ ಅಂತ ವಿನಾಯಕರು ಬಾಳಿಗರು ಹೇಳಿದ 3.5 ನಿಮಿಷದ ಸ್ಪೀಚ್ ನನ್ನಲ್ಲಿ ಇದೆ. ಸೊ ನೆನಪಿಟ್ಟುಕೊಳ್ಳಿ, ವಿನಾಯಕ ಬಾಳಿಗರ ವಿರುದ್ಧ ನಡೆದ ಅನ್ಯಾಯ, ಅವರ ಘೋರವಾದ ಕೊಲೆ, ಅದಕ್ಕೆ ಆರಂಭ ಬೇಕು ಇಲ್ಲಿಂದಲೇ. ಯಾಕೆಂದರೆ ಬಲವಾದ ಕಾರಣಗಳಿವೆ ಅವರ ಕೊಲೆಯನ್ನು ನಡೆಸಲಿಕ್ಕೆ ಯಾರ ಕೈವಾಡ ಇದೆ ಅಂತ ಹೇಳಿ. ವಿನಾಯಕ ಬಾಳಿಗರ ತಂಗಿ ಅನುರಾಧ ಬಾಳಿಗರವರು ಹೇಳಿದರು, ನನ್ನ ಅಣ್ಣನ ಶವವನ್ನು ಶವಾಗಾರದಲ್ಲಿಟ್ಟಾಗ ಒಬ್ಬ ವ್ಯಕ್ತಿ ಬಂದ, ಕೈಯಲ್ಲಿ ಬ್ಯಾಗ್ ಹಿಡಿದು ಬಂದ. ಬ್ಯಾಗಲ್ಲಿಟ್ಟು ನನ್ನ ಅಣ್ಣನ ಹೆಣ ಹೊರಗೆ ತಂದ ಕೂಡಲೇ ಅದರ ಕಾಲನ್ನು ಮುಟ್ಟಿ ನಮಸ್ಕರಿಸಿದ ಅಂತ. ಆ ಯಾವ ವ್ಯಕ್ತಿ ಅಂತ ಆತನಿಗೆ ಗೊತ್ತು, ಯಾಕೆ ನಮಸ್ಕರಿಸಿದ ಅಂತ ಆತನಿಗೆ ಗೊತ್ತು. ಆದರೆ ಅನುರಾಧ ಹೇಳಿದ್ದನ್ನು ಇವತ್ತು ನಿಮ್ಮ ಮುಂದೆ ಮತ್ತೆ ಹೇಳ್ತಾ ಇದ್ದೇನೆ. ಕಾರ್ಲ್ ಮಾರ್ಕ್ಸ್ ಹೇಳಿದ ರಿಲಿಜನ್ ಇಸ್ ದಿ ಓಪಿಯೇಟ್ ಆಫ್ ದಿ ಪುವರ್ ಅಂತ. ಅದೇ ರೀತಿಯಲ್ಲಿ ಕಾರ್ಲ್ ಮಾರ್ಕ್ಸ್ ಹೇಳಿದ ರಿಲಿಜನ್ ಇಸ್ ದಿ ಸೈ ಆಫ್ ದಿ ಒಪ್ರೆಸ್ಡ್ ಅಂತ. ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅವರ ನಿಟ್ಟುಸಿರುವಂತ ಹೇಳಿದ. ಇವತ್ತು ಆತನ ಅಸಹಾಯಕಿಯಾದ ಸೋದರಿಯರು ನಿಂತು ಈ ತಮ್ಮ ನಿಟ್ಟುಸಿರನ್ನು ದೇವರೆದುರಿಗೆ ಹೇಳಿಕೊಂಡಿದ್ದಾರೆ. ಹಾಗೆಂದು ಯಾವ ದೇವರುಗಳು ನ್ಯಾಯ ಕೊಡ್ತಾರಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ನಾಸ್ತಿಕ. ಇವತ್ತಿನವರೆಗೆ ಯಾವುದೇ ದೇವರಲ್ಲಿ ನ್ಯಾಯವನ್ನು ಕೇಳಲಿಲ್ಲ, ಕೇಳಲು ಮುಂದೆ ಹೋಗುವುದೂ ಇಲ್ಲ. ಆದರೆ ಪಾಪ ಅವರ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದರೆ, ಕಾನೂನು ನ್ಯಾಯ ಕೊಡ್ತದ ಇಲ್ವೋ ಗೊತ್ತಿಲ್ಲ. ಒಬ್ಬ ಖ್ಯಾತ ವಕೀಲರು ನನ್ನ ಹತ್ರ ಹೇಳಿದರು, ಕೋರ್ಟ್ ಈಸ್ ನಾಟ್ ಟು ಡಿಸ್ಪೆನ್ಸ್ ಜಸ್ಟಿಸ್ ಬಟ್ ಕೋರ್ಟ್ ಈಸ್ ಟು ಇಂಟರ್ಪ್ರಿಟ್ ದಿ ಲಾ ಅಂತ ಹೇಳಿ. ಸೊ ವಿನಾಯಕ ಬಾಳಿಗನ ಕೊಲೆಗೆ ಕೋರ್ಟ್ ನ್ಯಾಯ ಕೊಡ್ತದ ಇಲ್ವೋ ಗೊತ್ತಿಲ್ಲ, ಆದರೆ ಕೋರ್ಟ್ ಖಂಡಿತವಾಗಿಯೂ ಕಾನೂನನ್ನು ಇಂಟರ್ಪ್ರಿಟ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಕಾನೂನಿನಲ್ಲಿ ಪೂರ್ತಿ ಭರವಸೆ ಇಟ್ಟ ನಾವು ಈ ಕಾನೂನು ಹೋರಾಟವನ್ನು ಕೊನೆಯವರೆಗೂ ತೆಗೆದುಕೊಂಡು ಹೋಗಲು ಸಿದ್ಧರಿದ್ದೇವೆ ಅಂತ ಈ ಮೂಲಕ ಹೇಳ್ತಾ ಇದ್ದೇವೆ. ಬಂಧುಗಳೇ,
ವಿನಾಯಕ ಬಾಳಿಗನನ್ನು ಮರೆಯಲು ಸಾಕಷ್ಟು ಮಂದಿ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಮರೆಯಲು ನಾವು ಬಿಡುವುದಿಲ್ಲ. ವಿನಾಯಕ ಬಾಳಿಗರ ನೆನಪನ್ನು ಜೀವಂತವಾಗಿಡ್ತೇವೆ. ವಿನಾಯಕ ಬಾಳಿಗರು ಮಾಡಿದ ಹೋರಾಟವನ್ನು ಜೀವಂತವಾಗಿ ಇಡ್ತೇವೆ. ವಿನಾಯಕ ಬಾಳಿಗರ ಬಗ್ಗೆ ಮೊದಲು ನನಗೆ ತಿಳಿಸಿದಾಗ ವಿಚಾರವಾದಿಯಾದ ನಾನು ಹೇಳಿದೆ, ಇದು ನಿಮ್ಮ ಯಾವುದೋ ಧಾರ್ಮಿಕ ಸಂಬಂಧದ ವಿಷಯ ಇರಬೇಕು, ನನಗಿದು ಬೇಡ ಅಂತ ಹೇಳಿದೆ. ವಿನಾಯಕ ಬಾಳಿಗರ RTI ಕಾರ್ಯಕರ್ತರಾಗಿದ್ದರು. ಇವರು RTI ಕಾರ್ಯಕರ್ತರಾಗಿರುವ ಕಾರಣ ಬಿಲ್ಡರ್ಗಳು ಮಾಡಿರಬಹುದು ಅಂತ ಬಲವಾದ ಸಂಶಯಗಳಿದ್ದವು. ಅದಕ್ಕಾಗಿ ಇದನ್ನು ಎತ್ತಿಕೊಂಡೆವು. ಇದನ್ನು ನನ್ನ ಗಮನಕ್ಕೆ ತಂದವರು ವಾಮನ್ ಕಾಮತ್ ಅಂತ. ಅವರು ಇವತ್ತಿಲ್ಲ. ಅವರು TV ಇಂಟರ್ವ್ಯೂ ಬೇರೆ ಕೊಟ್ಟರು, ಯಾಕೆಂದರೆ ಅವರು GSB. ಕೊನೆಗೆ ವಾಮನ್ ಕಾಮತರು ಈಗ ಜಗತ್ತಿಲ್ಲೇ ಕಣ್ಮರೆಯಾಗಿದ್ದಾರೆ. ಈ ಹೋರಾಟದಿಂದ ಕಣ್ಮರೆಯಾದರು. ಯಾವಾಗ ಅಕ್ಯೂಸ್ ನಂಬರ್ 1 ಹೆಸರು ಬಂದಾಗ ವಾಮನ್ ಕಾಮತರು ಹೋರಾಟದಿಂದ ಕಣ್ಮರೆಯಾದರು. ಯಾಕೆಂದರೆ ಅಕ್ಯೂಸ್ ನಂಬರ್ 1 ಅವರ ಸಂಬಂಧಿಕ. ಆದರೂ ಆ ರೆಕಾರ್ಡಿಂಗ್ ಇತ್ತು, ಅದನ್ನು ಮತ್ತೆ ಮತ್ತೆ ಪ್ಲೇ ಮಾಡ್ತಾ ಇದ್ದರು. ಸೊ ನಾನಾಗಿ ಹೋರಾಟಕ್ಕೆ ಬಂದವನಲ್ಲ, ನನ್ನನ್ನು ಕರೆಕೊಂಡು ಬಂದವರು ವಾಮನ್ ಕಾಮತರು. ಸೊ ಸ್ಪಷ್ಟವಾಗಿ ತಿಳಿಸ್ಕೊಳ್ಳಿ, ಕಮ್ಯುನಿಸ್ಟ್ ಪಾರ್ಟಿ ಅವರಿಗೆ ಹೋರಾಟಕ್ಕೆ ಬರಲಿಲ್ಲ, ಅವರು ಬಂದದ್ದು ಆಮೇಲೆ. ದಲಿತ ಸಂಘರ್ಷ ಸಮಿತಿಯವರು ಬಂದಿಲ್ಲ, ಅವರು ಬಂದದ್ದು ಆಮೇಲೆ. ಈ ಹೋರಾಟವನ್ನು ಆರಂಭ ಮಾಡಿದ ನೈತಿಕ ಹೊಣೆಯನ್ನು ನಾನು ಹೊತ್ಕೊಳ್ತಾ ಇದ್ದೆ. ಸೊ ಯಾರು ಕಲ್ಲು ಬಿಸಾಡಿದ್ರು ನನ್ನ ಬಿಸಾಡಿದ್ರು. ಆಲ್ರೆಡಿ 75 ವರ್ಷ ಆಯಿತು, 76ನೇ ವರ್ಷ ನಡೀತಾ ಇದೆ. ಸಾಯುವ ಮೊದಲು ಸತ್ಯವನ್ನೇ ಹೇಳಿ ಸಾಯಬೇಕು. ಸೊ ನಾನು ಜೀವನ ಇಡೀ ಸತ್ಯವನ್ನು ಹೇಳಿ ಬದುಕಿದ್ದೇನೆ. ಇನ್ನು ಎಷ್ಟು ಕಾಲ ಬದುಕಿರ್ಬೋದಂತ ನನಗೆ ಗೊತ್ತಿಲ್ಲ, ಆದರೆ ಸತ್ಯವನ್ನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೇನೆ. ಬಾಳಿಗರ ಹೋರಾಟ ಮುಂದುವರಿಯಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಿನಾಯಕ್ ಬಾಳಿಗ ಅಮರ್ ರಹೇ. ನ್ಯಾಯ ನೀತಿ ಪಾಲನೆಗಾಗಿ ಮಾಹಿತಿ ಹಕ್ಕು ಕಾಯ್ದೆ ಬಳಸಿ ಮಾಹಿತಿ ಹಕ್ಕು ಕಾಯ್ದೆಯ ಬಳಸಿ ಹೋರಾಟವನ್ನ ನಡೆಸುತ್ತಿದ್ದ ದುಷ್ಕರ್ಮಿಗಳಿಗೆ ಧಿಕ್ಕಾರ, ನರರಕ್ಕಸರಿಗೆ ಧಿಕ್ಕಾರ, ಭ್ರಷ್ಟಾಚಾರದ ವಿರುದ್ಧವಾಗಿ ಅಕ್ರಮಗಳ ಬಯಲಿಗೆಳೆಯಲು ಪ್ರಾಣವ ಕೊಟ್ಟ ಬಾಳಿಗರೇ, ವ್ಯರ್ಥವಲ್ಲ ನಿಮ್ಮಯ ಪ್ರಾಣ ವ್ಯರ್ಥವಲ್ಲ, ನಿಮ್ಮಯ ತ್ಯಾಗ ವ್ಯರ್ಥವಲ್ಲ. ಘಟಕರಿಗೆ ಉತ್ತರ ಕೊಡಲು ವೇದಾಭ್ಯಾಸ ಕಾಮತರು ಕಳೆದ 10 ವರ್ಷಗಳಿಂದ ಬಾಳಿಗರ ಮನೆಗೆ ಬರಲೇ ಇಲ್ಲ, ಸ್ಪಂದನೆಯಂತೂ ನೀಡಲೇ ಇಲ್ಲ. ಯಾತಕ್ಕಾಗಿ ಉತ್ತರ ಹೇಳಿ, ಯಾತಕ್ಕಾಗಿ ಉತ್ತರ ಹೇಳಿ, ಶಾಸಕರು ಉತ್ತರ ಹೇಳಿ. ವೇದವ್ಯಾಸ ಕಾಮತರೇ ಎಲ್ಲಿದ್ದೀರಿ? ಬಾಳಿಗರ ಮನೆಗೆ ಬರಲೇ ಇಲ್ಲ. ವಿನಾಯಕ ಬಾಳಿಗ ಅಮರ್ ರಹೇ, ವಿನಾಯಕ ಬಾಳಿಗ ಅಮರ್ ರಹೇ, ವಿನಾಯಕ ಬಾಳಿಗ ಅಮರ್ ರಹೇ. ನಿಮ್ಮಯ ತ್ಯಾಗ ವ್ಯರ್ಥವಲ್ಲ, 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 ನಿಮ್ಮಯ ರಕ್ತ ವ್ಯರ್ಥವಲ್ಲ, 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 ನಿಮ್ಮಯ ತ್ಯಾಗ ವ್ಯರ್ಥವಲ್ಲ. ಅಮರ್ ರಹೇ, ಅಮರ್ ರಹೇ, ಅಮರ್ ರಹೇ, ಅಮರ್ ರಹೇ. ವಿನಾಯಕ ಬಾಳಿಗ ಅಮರ್ ರಹೇ. ಸಮಾನ ಮನಸ್ಕ ಸಂಘಟನೆಗಳ ಹಾಗೂ ಜನಪರ ಸಂಘಟನೆಗಳ ಪ್ರಮುಖರೇ,
ನಾಗರಿಕ ಬಂಧುಗಳೇ, ಹಿರಿಯರು ಹಾಗೂ ಬಾಲಿಗ ಅವರ ಕುಟುಂಬಸ್ಥರು, ನಾನು ದೀರ್ಘ ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ. ಕಳೆದ 10 ವರ್ಷಗಳಿಂದ ಸತತವಾಗಿ ಇಲ್ಲಿ ಭಾಷಣವನ್ನು ಮಾಡ್ತಾ ಇದ್ದೀವಿ. ಕೊಲೆಯಾದ ಸಂದರ್ಭದಲ್ಲಿ 3 ತಿಂಗಳು ಸತತವಾಗಿ ಸಭೆ, ಪ್ರತಿಭಟನೆ, ಧರಣಿಗಳನ್ನು ನಡೆಸಿ ವಿಚಾರದಲ್ಲಿ ಬಹಳಷ್ಟು ಮಾತಾಡಿದ್ದೀನಿ. ಅದರಿಂದಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದೊಂದು ಅಧಿಕೃತವಾದಂತಹ ಒಂದು ವೇದಿಕೆಯೋ ಇದೇನೋ ಸಭಾಸದರೋ ಅಲ್ಲ. ಇದು ಎಲ್ಲರೂ ನಾವು ಸಮಾನ ಮನಸ್ಸುಗಳನ್ನ ಒಂದೇ ಕಡೆಯಲ್ಲಿ ಸೇರಿ ಮಾತಾಡುವಂಥದ್ದು. ಪ್ರತಿ ವರ್ಷ ಒಂದು ರೌಂಡ್ ಟೇಬಲ್ ತರ ಇಲ್ಲಿ ಸಭೆ ನಡೀತದೆ. ಈ ವರ್ಷ 10ನೇ ವರ್ಷ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಜನ ಪ್ರಮುಖರನ್ನ ನಾವು ಆಹ್ವಾನಿಸಿದ್ದೀವಿ. ಎಲ್ಲರೂ ಬಂದಿದ್ದಾರೆ. ನಮ್ಗೆ ಇವತ್ತು ಬಹಳಷ್ಟು ಸಂತೋಷ ಏನಂದ್ರೆ BK ಹರಿಪ್ರಸಾದ್ ಅವರು ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಮತ್ತು ಈ ಒಂದು ನಡಿಗೆಯಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ದಾರೆ ಅನ್ನುವಂಥದ್ದು. ಮುಖ್ಯವಾಹಿನಿಯ ರಾಜಕಾರಣ ವಿನಾಯಕ ಬಾಲಿಗ ಕೊಲೆಯನ್ನ ಕಡೆಗಣಿಸಿದಂತಹ ಸಂದರ್ಭದಲ್ಲಿ ನಾವು ಜಿಲ್ಲೆಯ ಬೇರೆ ಬೇರೆ ಎಡ ಮತ್ತು ಜನಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಒಂದಾಗಿ ಈ ಒಂದು ಕೊಲೆ ಪ್ರಕರಣವನ್ನು ಭೇದಿಸಲಿಕ್ಕೆ ಹೋರಾಟವನ್ನು ಮಾಡಿದ್ದು. ಆರಂಭದಲ್ಲಿ ಈಗ ವೆಂಕಟರಮಣ ದೇವಸ್ಥಾನದ ಮುಂಭಾಗ ಚಾಲನೆ ಕೊಟ್ಟಾಗ ನಮ್ಮ ನರೇಂದ್ರ ನಾಯಕರು ಹೇಳಿದ್ರು, ಇದು ಒಂದು RTI ಕೊಲೆ ಕಾರ್ಯಕರ್ತನ ಬ್ಲಾಕ್ ಮೇಲ್ ಪುರಾಣ ಅನ್ನೋ ರೀತಿಯಲ್ಲಿ ಇದಕ್ಕೊಂದು ಚಿತ್ರಣವನ್ನು ಕೊಟ್ಟರು. ವಿನಾಯಕ ಬಾಲಿಗ ಅಂದ್ರೆ ಒಬ್ಬ ಬ್ಲಾಕ್ ಮೇಲ್ RTI ಆಕ್ಟಿವಿಸ್ಟು, ಅದರಿಂದಾಗಿ ಆತನ ಕೊಲೆ ನಡೆದಿದೆ ಅನ್ನೋ ರೀತಿಯಲ್ಲಿ ಚಿತ್ರಣವನ್ನು ಕೊಟ್ಟರು. ಮತ್ತು ಆತನ ಅಂತಿಮ ದರ್ಶನಕ್ಕೂ ಕೂಡ ಯಾರು ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಬೆರೆಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದರಿಂದಾಗಿ ಹೆಚ್ಚಿನವರು ಅವರ ಅಂತಿಮ ದರ್ಶನಕ್ಕೂ ಬರಲಿಕ್ಕೂ ಹಿಂದೇಟು ಹಾಕಿದ್ರು. ನಾವು ಆವಾಗ ಭಗತ್ ಸಿಂಗ್ ಹುತಾತ್ಮ ದಿನದ ಸಿದ್ಧತೆಯಲ್ಲಿದ್ವಿ. ದೇಶಪ್ರೇಮಿ ಸಂಘಟನೆಗಳು ಒಕ್ಕೂಟದಿಂದ ಜ್ಯೋತಿ ಅಂಬೇಡ್ಕರ್ ವೃತ್ತದಿಂದ ಪುರಭವನದವರೆಗೆ ಒಂದು ದೊಡ್ಡ ರ್ಯಾಲಿಯನ್ನು ಆ ವರ್ಷ ಸಂಘಟಿಸಿದ್ವಿ. ಅದರ ಮೊನ್ನೆ ದಿನ ಈ ಕೊಲೆ ಆಗಿತ್ತು. ಬಿಜೆಪಿ ಕಾರ್ಯಕರ್ತನ ಕೊಲೆ, ಸಂಘ ಪರಿವಾರದ ಕಾರ್ಯಕರ್ತನ ಕೊಲೆ ಅಂದಾಗ ನಮ್ಗೆ ಒಂದಿಷ್ಟು ಆತಂಕ ಆಗಿತ್ತು. ಇದು ಎಂದಿನಂತೆ ಇಲ್ಲಿ ಧರ್ಮದ್ವೇಷದ ರಾಜಕೀಯ ಹಿತಾಸಕ್ತಿಯ ಕೊಲೆ ಅಂತಾದ್ರೆ ನಮ್ಮ ಜಿಲ್ಲೆಯಲ್ಲಿ ಮತ್ತಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಅನ್ನುವಂಥ ಆತಂಕ ನಮಗಿತ್ತು. ಆದ್ರೆ ಇಲ್ಲ, ಅದು ಬೇರೆ ರೀತಿ ಅಂತ ಅನ್ನೋವಾಗ ನಾವು ಒಂದಿಷ್ಟು ನಿಟ್ಟುಸಿರು ಬಿಟ್ಟು ನಮ್ಮ ಭಗತ್ ಸಿಂಗ್ ಹುತಾತ್ಮ ದಿನಾಚರಣೆ ಮಾರ್ಚ್ 23ರ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸ್ಕೊಂಡ್ವಿ. ಅದಾದ್ಮೇಲೆ ನರೇಂದ್ರ ನಾಯಕರ ಗಮನಕ್ಕೆ ಅವಾಗ ಅವರು ಹೇಳಿದ ರೀತಿಯಲ್ಲಿ ವಾಮನ್ ಕಾಮತ್ರು ಅವರನ್ನ ಭೇಟಿಯಾಗಿ ವಿಚಾರ ಇದು ಬೇರೆ ಇದೆ, ಈ ರೀತಿಯಲ್ಲಿ ಆತ ಬ್ಲಾಕ್ ಮೇಲರ್ ಅಲ್ಲ, ಆತ ತುಂಬಾ ಪ್ರಾಮಾಣಿಕವಾದಂತಹ ಒಬ್ಬ ಸಾಮಾಜಿಕ ಕಾರ್ಯಕರ್ತ, ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು ಅಂತ ಪ್ರಾಮಾಣಿಕವಾಗಿ ನಂಬಿಕೊಂಡು ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ಕೊಂಡಿದ್ದಂತ ಒಬ್ಬ ವೆಂಕಟರಮಣನ ಭಕ್ತ, ಮತ್ತು ಆತ ಈ ಅನ್ಯಾಯಗಳನ್ನ ಇಲ್ಲಿ ಬಿಲ್ಡರ್ಗಳ ಅನ್ಯಾಯಗಳನ್ನ, ಅತಿಕ್ರಮಣಗಳನ್ನ ಪ್ರಶ್ನಿಸ್ತಾ ಇದ್ದ. ಮತ್ತು ಅದೇ ರೀತಿಯಲ್ಲಿ ಇಲ್ಲಿ ಶಿಕ್ಷಣ ವ್ಯಾಪಾರಿಗಳ ಅತಿಕ್ರಮಣಗಳನ್ನು ಕೂಡ ಪ್ರತಿಭಟಿಸ್ತಾ ಇದ್ದದ್ರಿಂದ ಈ ಕೊಲೆ ಆಗಿರ್ಬೋದು ಅನ್ನುವಂತ ಮಾತನ್ನು ಅವರು ಹೇಳಿದ್ರು. ಅದರಿಂದಾಗಿ ನಮ್ಮ ಕಚೇರಿಯಲ್ಲಿ ಅವಾಗ ನಾನು DYFI ನ ಜವಾಬ್ದಾರಿಯಲ್ಲಿದ್ದೆ. ನಮ್ಮ ನರೇಂದ್ರ ನಾಯಕರು ಇನಿಷಿಯೇಟ್ ಮಾಡಿ ನಮ್ಮ ವಿಕಾಸ ಕಚೇರಿಯಲ್ಲಿ ಯುವಜನ, ವಿದ್ಯಾರ್ಥಿ ಮತ್ತು ಬೇರೆ ಬೇರೆ ಚಳವಳಿಗಳ ಒಂದು ಸೆಂಟರ್ ವಿಕಾಸ ಕಚೇರಿಯಲ್ಲಿ ನಮ್ಮ ಒಂದು ಮೀಟಿಂಗ್ ಅನ್ನ ಕರೆದು ಈ ವಿಚಾರವನ್ನ ಹೇಳಿದ ಮೇಲೆ ಇಲ್ಲ, ಈ ಪ್ರಕರಣವನ್ನು ಮುಚ್ಚಿ ಹೋಗ್ಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ನಾವೊಂದು ತೀರ್ಮಾನವನ್ನ ಮಾಡಿ ಅವರ ಮನೆಗೂ ಭೇಟಿ ಕೊಟ್ವಿ. ವುಡ್ಲಾನ್ಸ್ ಹೋಟೆಲ್ ನಲ್ಲಿ ಅವಾಗ ಇನ್ನು ಅವರ ಬಾಲಿಗ ಅವರ ವೃದ್ಧ ತಂದೆ ತಾಯಿಯರಿದ್ರು, 70-85 ವರ್ಷ ದಾಟಿತ್ತವರಿಗೆ ಅವರಿದ್ದು ನಾವೊಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಈ ಪ್ರಕರಣ ಹೋರಾಟವನ್ನು ಕೈಗೆತ್ತಿಕೊಂಡ್ವಿ. ಆಮೇಲೆ ಆ ಸಂದರ್ಭದಲ್ಲಿ ಮುಚ್ಚಿ ಹಾಕುವ ಘಟಾನುಘಟಿಗಳಿದ್ದಾರೆ ಅನ್ನೋದ್ರಿಂದ ಇದು ಮುಚ್ಚಿ ಹಾಕುವ ಪ್ರಯತ್ನ ಸಾಧ್ಯವಾಗಿತ್ತು. ಆದ್ರೆ ನಿಜವಾಗಿ ಕೊಲೆಯಲ್ಲಿ ಯಾರಿದ್ದಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈಗ ಕೆಲವರು ಹೇಳ್ತಾರೆ ನರೇಶ್ ಚೆನ್ನೈಯವರ ಜೊತೆ ಇವರಿಗೆ ವೈಯಕ್ತಿಕವಾದಂತಹ ರಾಜಕಾರಣ ಇದೆ, ಅದಕ್ಕಾಗಿ ಎತ್ಕೊಂಡಿದ್ದಾರೆ ಅಂತ. ಇಲ್ಲ, ನಮ್ಗೆ ಇದು ಯಾರು ಕೊಲೆ ಮಾಡಿದ್ದಾರೆ ಅಂತಲೇ ಗೊತ್ತಿರ್ಲಿಲ್ಲ. ಅಂತೂ ಬಲಾಢ್ಯ ಶಕ್ತಿಗಳು ಮಾಡಿದ್ದಾರೆ, ಮಾಫಿಯಾಗಳಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿತ್ತು. ಆದ್ರೆ ನಾವು ಕೊಲೆಯ ತನಿಖೆಗಾಗಿ ಬೆನ್ನು ಬಿದ್ದ ಮೇಲೆ ಇದು ಒಂದೊಂದೇ ಕಥೆಗಳು ಹೊರಗಡೆ ಬಂದು ಈಗ ಅಕ್ಯೂಸ್ ನಂಬರ್ 1 ನರೇಶ್ ಚೆನ್ನೈಯವರು ಅಂದ್ರೆ ನಮೋ ಬ್ರಿಗೇಡ್ ನ ಸ್ಥಾಪಕ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೆಲೆಯ ಜೊತೆ ಸೇರಿ ಸ್ಥಾಪಿಸಿದ ನಮೋ ಬ್ರಿಗೇಡ್ ನ ಪ್ರಥಮ ಅಧ್ಯಕ್ಷರು ಇದೇ ನರೇಶ್ ಚೆನ್ನೈಯವರು. ನರೇಂದ್ರ ಮೋದಿ ಅವರು ಆ ಸಂದರ್ಭದಲ್ಲಿ ಪ್ರಧಾನಿ ಆಗುವಂತ ಪೂರ್ವದಲ್ಲಿ ಚುನಾವಣಾ ಪ್ರಚಾರ